SC ST ಆಗೇ ಉಳಿಬೇಕು ಅಂದ್ರ ಹಿಂದೂ ಧರ್ಮದಾಗ ಇರ್ಬೇಕು. ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿ ದಲಿತ ಕ್ರಿಶ್ಚಿಯನ್ ಆಗ್ತೀನಿ ಅಂದ್ರ ಅದು ನಡೆಯೋದಿಲ್ಲ. ಧರ್ಮ ಬದಲಾದ್ಮೇಲೆ ಅಟ್ರಾಸಿಟಿ ಕೇಸನ್ನ ದಾಖಲು ಮಾಡೋ ಹಂಗೆ ಇಲ್ಲ. ಇನ್ನು ಮುಂದ ದಲಿತ ಕ್ರಿಶ್ಚಿಯನ್, ದಲಿತ ಮುಸ್ಲಿಂ ಅಂತ ಪ್ರೋಗ್ರಾಮ್ಗಳನ್ನ ಮಾಡಿ ಮೀಸಲಾತಿ ಕೇಳೋ ಹಂಗಿಲ್ಲ. ಸುಪ್ರೀಂ ಕೋರ್ಟ್ ಇವತ್ತೊಂದು ಮಹತ್ವದ ತೀರ್ಪನ್ನ ಕೊಟ್ಟೈತಿ. SC ST ಅಂದ್ರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಏನೈತಲ್ಲ ಅದನ್ನ ಪಡಿಬೇಕು ಅಂತಂದ್ರ ನೀವು ಹಿಂದೂ ಧರ್ಮದಾಗ ಉಳಿಲೇಬೇಕು. ಒಂದ್ ವೇಳೆ ನೀವು ನಿಮ್ಮ ಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಹೋದ್ರಿ ಅಂದ್ರ ಅಥವಾ ಬೇರೆ ಜಾತಿ ಬೇರೆ ಜಾತಿಗಳದಾವ ಅದಕ್ಕೆ ಹೋದ್ರೂ ಕೂಡ SC ST ಮೀಸಲಾತಿ ನಿಮ್ಗ ಸಿಗೋದಿಲ್ಲ ಅಂತ ಒಂದು ಮಹತ್ವದ ಐತಿಹಾಸಿಕ ತೀರ್ಪನ್ನ ಕೊಟ್ಟೈತಿ. ಬಹಳ ದಿನದಿಂದಾನು ಇದು ನಡೆದಿತ್ತು. SC ST ದವ್ರಿಗೆ ಬೇರೆ ಧರ್ಮಕ್ಕೆ ಹೋದ್ರೂ ಕೂಡ ಸೌಲಭ್ಯಗಳು ಸಿಗಬೇಕು, ಮೀಸಲಾತಿ ಸಿಗಬೇಕು ಅಂತ ಸಾಕಷ್ಟು ಕೂಗು ಕೇಳಿ ಬರಕತ್ತಿತ್ತು. ಇದಕ್ಕೆ ರಾಜಕೀಯದ ಕುಮ್ಮಕ್ಕೂ ಇತ್ತು. ದಲಿತ ಕೋಟಾದಾಗ ಮೀಸಲಾತಿ ಸಿಗಬೇಕು, ದಲಿತ ಕ್ರಿಶ್ಚಿಯನ್, ದಲಿತ ಮುಸ್ಲಿಂ ಈ ರೀತಿಯ ಹೊಸ ಹೊಸ ಹೆಸರುಗಳನ್ನ ಬೇರೆ ಇಟ್ಟುಬಿಟ್ಟಿದ್ರು. ಒಟ್ನಾಗ ಮೀಸಲಾತಿ ಬೇಕೇ ಬೇಕು, ಬಟ್ ಅವ್ರು ಹಿಂದೂಯಿಸಮ್ನ ಫಾಲೋ ಮಾಡೋದಿಲ್ಲ, ಬೇರೆ ಧರ್ಮಕ್ಕೆ ಹೋಗ್ತಾರ ಅನ್ನೋ ಹಂಗಿತ್ತು. ಈಗ ಸುಪ್ರೀಂ ಕೋರ್ಟ್ ತನಕ ಈ ವಿಷಯ ತಲುಪದ ಮೇಲೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನ ಕೊಟ್ಟೈತಿ. ಯಾಕೆ ಸುಪ್ರೀಂ ಕೋರ್ಟ್ ತನಕ ಹೋತು? ಆಂಧ್ರ ಪ್ರದೇಶದ ಚಿಂತಾಡ ಆನಂದ್ ಅನ್ನೋರು ಏನ್ ಮಾಡಿದ್ರು ಅಂದ್ರ ತಮ್ಮ ಹಿಂದೂ ಧರ್ಮವನ್ನ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಅಲ್ಲಿ ಪಾದ್ರಿಯಾಗಿದ್ರು. ಅವರಿಗೆ ಯಾರೋ ಒಬ್ರು ಧರ್ಮ ನಿಂದನೆ ಮಾಡಿದ್ರಂತ. ಅಂದ್ರೆ ಏನು, ಈಗ ಅಟ್ರಾಸಿಟಿ ಅಂತ ಐತಲ್ಲ, SC ST ದವ್ರಿಗೆ ಯಾರಾದ್ರೂ ಕೀಳಾಗಿ ಮಾತಾಡಿದ್ರೆ ಆ ಕೇಸನ್ನ ಅವರು ದಾಖಲಿಸ್ಬೋದಲ್ಲ, ಆ ಕೇಸನ್ನ ಇವರು ದಾಖಲೆ ಮಾಡಿದ್ರು. ಅವಾಗ ಇವರು ಧರ್ಮ ತ್ಯಜಿಸ್ಯಾರ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ಯಾರ ಅಂತ ಗೊತ್ತಾಯ್ತು. ಹೈಕೋರ್ಟ್ ಏನು ಹೇಳ್ತು, ಆಂಧ್ರ ಪ್ರದೇಶದ್ದು ನೀವು ಧರ್ಮವನ್ನ ಬಿಟ್ಟ ಮೇಲೆ ಅಟ್ರಾಸಿಟಿ ಕೇಸನ್ನ ಹಾಕಕ್ಕೆ ಬರೋದಿಲ್ಲ, ಯಾಕಂದ್ರೆ ನೀವು SC ಆಗೂ ಇಲ್ಲ ST ಆಗೂ ಉಳಿದಿಲ್ಲ. ಸೊ ಈ ರೀತಿ ನೀವು ಉಳಿದೇ ಇದ್ದಾಗ ಆ ಒಂದು ಸೌಲಭ್ಯ ನಿಮಗೆ ಸಿಗೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟಿತ್ತು. ಕ್ರಿಶ್ಚಿಯನ್ ಧರ್ಮದಾಗ ಇದ್ಕೊಂಡೆ ನೀವು ಬೇರೆ ರೀತಿ ಕೇಸ್ ಹಾಕಿ, ಆದ್ರೆ ಅಟ್ರಾಸಿಟಿ ಬರೋದಿಲ್ಲ ಅಂತು. ಅವಾಗ ಇವರು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿದ್ರು, ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು ಈ ರೀತಿ ಘಟನೆಗಳೆಲ್ಲ ನಡೆದೈತಿ ಅಂತ. ಅವಾಗ ಆಂಧ್ರ ಪ್ರದೇಶ್ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂದ್ರ ಹಿಂದೂ ಸಿಖ್ ಬೌದ್ಧ ಈ ಧರ್ಮಗಳನ್ನ ಪಾಲನೆ ಮಾಡೋರ್ಗೆ ಮೀಸಲಾತಿ ಸಿಗ್ತಾವ, ಅನ್ವಯಿಸ್ತಾವ. ಯಾಕಂದ್ರೆ ಅವರು ಕೂಡ ಮೀಸಲಾತಿ ಅಂಡರ್ ಒಳಗೆ ಬರ್ತಾರ. ಆದ್ರ ಅವ್ ಮೂರೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮ ಅಂದ್ರೆ ಕ್ರಿಶ್ಚಿಯನ್ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಈ ರೀತಿಯ ಧರ್ಮಗಳನ್ನ ಒಪ್ಕೊಂಡಿರೋರು ತಮ್ಮ ಮೂಲ ಧರ್ಮವನ್ನ ಬಿಟ್ಟು ಬಿಡಬೇಕು, ಅದವರಿಂದ ರದ್ದಾಗಿರ್ತೈತಿ. ಹಿಂಗಾಗಿ ಆ ಒಂದು ಹಳೆಯ ಧರ್ಮ ಅಥವಾ ಹಳೆಯ ಜಾತಿಗೆ ಸಿಕ್ತಿದ್ದ ಸೌಲಭ್ಯ ಮೀಸಲಾತಿ ಇನ್ನು ಮುಂದೆ ಒರೆಯುವುದಿಲ್ಲ. ಯಾಕಂದ್ರೆ ನೀವು ಧರ್ಮವನ್ನು ಬಿಟ್ಟು ಬಂದಿದ್ರಿ, ಈಗ ಕ್ರಿಶ್ಚಿಯನ್ ಧರ್ಮದಾಗ ಇದ್ದೀರಿ ಅಂದ್ರೆ ಕ್ರಿಶ್ಚಿಯನ್ ಧರ್ಮದಾಗ ಏನೆಲ್ಲ ಸಿಗ್ಬೇಕು ಅದು ಸಿಗ್ತದ. ಮೀಸಲಾತಿ SC ST ಸಿಕ್ತಿತ್ತಲ್ಲ ಅದು ಇನ್ನು ಮುಂದೆ ಸಿಗೋದಿಲ್ಲ ಅನ್ನೋ ಒಂದು ಮಹತ್ವದ ತೀರ್ಪನ್ನ ಹೇಳೈತಿ. ನಮ್ಮ ಕರ್ನಾಟಕದಾಗೂ ಈ ಮಾತುಗಳ ಬಹಳಷ್ಟು ಕೇಳಿ ಬಂದಿದ್ದು. ದಲಿತ ಕ್ರಿಶ್ಚಿಯನ್ನು, ದಲಿತ ಮುಸ್ಲಿಮು ಈ ರೀತಿ ಇವ್ರಿಗೂ ಕೂಡ ಮೀಸಲಾತಿ ಸಿಗಬೇಕು, ಜಾತಿ ಬಿಟ್ರೆ ಏನಾಯ್ತು, ಅವರು ಅದನ್ನೆಲ್ಲ ಅನುಭವಿಸಿದವರೇ ಇದ್ದಾರ ಅನ್ನುವಂಥ ಮಾತುಗಳು, ಅವರು ಕ್ರಿಶ್ಚಿಯನ್ರಾಗಿನೇ ಆ ಎಲ್ಲ ಮೀಸಲಾತಿಯನ್ನ ಪಡ್ಕೋಬೇಕು ಅನ್ನೋ ಮಾತುಗಳು ಸಾಕಷ್ಟು ಕೇಳಿದ್ವು. ತಮ್ಮ ಬ್ಯಾಳಿ ಬೇಯಿಸ್ಕೊಳಕ, ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಧ್ವನಿಗೆ ಧ್ವನಿಯಾಗಿದ್ರು. ಆದ್ರೆ ಆ ಒಂದು ಪ್ರಯತ್ನಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟೈತಿ. ಇನ್ನು ಮುಂದೆ ಯಾರು ಕೆಮ್ಮಂಗೆ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಅದು ಯಾವ ರೀತಿ ನಡಿಬೇಕು ಅದೇ ರೀತಿ ನಡಿತೈತಿ.